ನಾವೆಲ್ಲ ಅವ್ರ ಮನೆಗೆ ಹೋಗಿ ಅದ್ರ ಪಾಪ ಮನೆ ಮುಂಚೆ ಹೇಳ್ಬಿಡೈತೆ. ಅಲ್ಲಿ ಜಸ್ಟ್ ಇಮಿಡಿಯೇಟ್ ಬಂದು ಇಂಜೆಕ್ಷನ್ ಕೊಟ್ಟರು. ಅದಾದಮೇಲೆ ಇದು ಪಾಪಿಗೆ ಇಲ್ಲಿ ಕಚ್ಚಿತ್ತು. ಹಾಗೆ ಇಂಜೆಕ್ಷನ್ ಜಾಸ್ತಿ ಆಗಿದೆ ಅಂತ ಇಮಿಡಿಯೇಟ್ ಹೋಗಿ ಅಂದರು. ಅದು ಬಿಟ್ಟರೆ ನಮ್ಗೆ ಅಲ್ಲಿ ಇಮಿಡಿಯೇಟ್ ಹೋಗಿ ಕೂಡ ಅವ್ರು ಆಂಬುಲೆನ್ಸ್ ವ್ಯವಸ್ಥೆ ಮಾಡ್ಕೊಂಡಿಲ್ಲ, ಏನೂ ವ್ಯವಸ್ಥೆ ಮಾಡ್ಕೊಟ್ಟಿಲ್ಲ. ಅಲ್ಲಿಂದನೇ ಮೇನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ನಮ್ಗೆ. ಆ ಡಾಕ್ಟ್ರಿಂದ ಇಲ್ಲೆಲ್ಲ ಸಿಕ್ಕಿದ್ರು ಕೂಡ ಹೋಗ್ತಿದ್ವಿ. ಅಕಸ್ಮಾತ್ ಇಲ್ಲೆಲ್ಲ ಅವಶ್ಯಕತೆ ಇದೆ ಅದೇ ಗೊತ್ತಿಲ್ಲ ನಮ್ಗೆ. ಅದು ಏನು ವ್ಯವಸ್ಥೆನೇ ಮಾಡ್ಕೊಟ್ಟಿಲ್ಲ ನಮಗೆ ಅಂತ. ಹಾಸ್ಪಿಟಲ್ಗೆ ಕರ್ಕೊಂಡು ಹೋದು, ಹಾಸ್ಪಿಟಲ್ಗೆ ಡಾಕ್ಟರ್ ಕರ್ಕೊಂಡೋಗಿ ಇದು ಮಾಡಿ ಅವರು ಏನು ವ್ಯವಸ್ಥೆ ಮಾಡಲ್ಲ, ಬರೀ ಬಟ್ಟೆ ಸುತ್ಬಿಟ್ಟು ಕಳ್ಸ್ಬಿಟ್ರು. ನಮಗೆ ಆ ಥರ ಗಾಬರಿಯಾಗಿ ತಂದೆ ಎಲ್ಲ ಹೊರಗಡೆ ಹೋಗಿದ್ದ ಅವನು ನಾನೇ ಬರ್ತಾವೆ ಕಾರ್ಗೆ ಅಂತಂದ, ರಾಮನಗರ ಹತ್ರ ಬರ್ತಾ ಇದ್ದೀವಿ ಅಂತಂದ. ಸರಿ ಬೈಪಾಸ್ಗೆ ಹೋದ ನಾವು ಕರ್ಕೊಂಡು, ಆ ರಕ್ತ ಹರಿದು ನಾನು ನೋಡಿದ್ರೆ ಬೈಕ್ ಕರ್ಕೊಂಡು ಕೆನ್ಪಣ್ಣ ಅವ್ನು ಬರೋದಕ್ಕೆ ಹೋಗುವ ಟ್ರೀಟ್ಮೆಂಟ್ ಕೊಡಿಸುವ ಬೈಕ್ ಓಡಿಸ್ತಿದ್ದೋ ಒಂದು ತಲೆ ಇನ್ನೊಂದು ಕಣ್ಣು ಮೇಲೆ ರೆಪ್ಪೆ ಮೇಲೆ ಅರ್ಧ ಇಂಚಷ್ಟು ಆಲ್ರೆಡಿ ಬಿಟ್ಬಿಟ್ಟು ಒಂದ್ಸತಿ ಬಿಟ್ಟವ್ರೆ. ಜಸ್ಟ್ ಇಷ್ಟು ಇಲ್ಲಿ ಸ್ಟಾರ್ಟಿಂಗ್ ಬಿಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೊಬ್ಬ ಬಂದು ಆಕಾಶ ಕಿಟ್ ಹಾಕಿ ಪಾಪ ಕೆಳಗಿತ್ತಿ ಟೆಂಪೋ ಬಂದು ಪಾಪ ತಲೆ ಎಲ್ಲೋ ನಿಂತಿರೋದು, ಮರ ನಿಂತಿರೋದು, ಮರದಂಡ ನಿಂತಿರೋದು, ಓಡ ಬರೋದು, ಅಡ್ಡ ಹಾಕೋದು, ಗಾಡಿ ಆಡೋದು ಮಾಡ್ತಾರೆ. ಬಾಯಿ ಬಿಟ್ಟು ಕೇಳ್ಕೊತಾ ಇದ್ರು. ಹಿಂಗಾಗದು ಪಾಪ ನಾಯಿ ಕಟ್ಟಿದ್ರು. ಬುಡಿ ಒಬ್ರು ಬಿಟ್ಟ ಇನ್ನೊಬ್ರು ಅಡ್ಡ ಭಾರಿ ದೌರ್ಜನ್ಯ. ಬಾಯಿ ಬಿಟ್ಟು ಕೇಳ್ಕೊತಾ ನಾವು ಟೆಚ್ಚೇ ಮಾಡಿಲ್ಲ, ಟೆಚ್ಚೇ ಮಾಡಿಲ್ಲ ಅವರ. ನಾವು ಯಾವತ್ತಿಗೆ ಟೆಚ್ಚೇ ಮಾಡಿಲ್ಲ. ನಮ್ಮ ಕಡೆಯಿಂದ ಏನು ಇದ್ದಿಲ್ಲ ಹೇಳಿದ್ದಾರೆ. ನಿನಗೆ ಹೇಳಿಕೆ ಕೊಟ್ಟಿದ್ದಾರೆ ತಪ್ಪಿಸ್ಕೊಳಕ್ಕೆ ಏನ್ ಬೇಕೋ ಫಿಕ್ಸ್ ಮಾಡದೇ ಇದ್ರೆ ಯಾಕೆ ಕೊಡ್ತಾರೆ ಸ್ಪಾಟ್ ಇದ್ದ? ಒಬ್ರು ಇಲ್ಲ ಅಲ್ಲಿ. ಪಕ್ಕದಲ್ಲಿ ಸ್ಪಾಟಲ್ಲಿ ಅಲ್ಲಿ ಏನಂದ್ರೆ ಟೆಂಪೋ ಮುಂದೆ ತೆಗ್ದಿ, ಇವರೆಲ್ಲ ಎತ್ಕೊಂಡು ಪಾಪನು ಟೆಂಪೋನು ಮುಂದೆ ತೆಗ್ದಿ, ಗಾಡಿಗಳು ಸೈಡ್ ಹಾಕಿ ಇವ್ರು ಕುಣ್ಸ್ಕೊಂಡು ಇದು ಮಾಡೋ ಗಂಟು ಅವ್ರು ಮುಂದೆ ಇದ್ದೇ ಮಾಡಿಲ್ಲ. ಬೇರೆ ಇತ್ತು ಪವಿತ್ರ ಸೌರಮ್ಮ ಬಂದು ಎತ್ತಿ ಕಳಿಸ್ಕೊಟ್ಟಿದ್ದಾರೆ. ಅವರು ಹೆಲ್ಪ್ ಮಾಡಿ ಕಳಿಸಿದ್ದು ಹಾಸ್ಪಿಟ್ಲಿಗೆ. ನೋಡಿ ಪೊಲೀಸರು ಕಾಣ್ತಾರೆ ಅವ್ರ ಸೈಡ್ ಆ ಗಾಡಿ ತಳಕ್ ಬಂದಿದ್ದಾರೆ. ಶೋರೂಮ್ ಹುಡುಗರು ಎತ್ತಿರೋದು ಅವರೆಲ್ಲ ಎಸ್ಕೇಪ್. ಅವ್ರು ಗಾಡಿ ತಳ್ಬಿಟ್ಟು ಆಟೋದವ್ರು ಕಳ್ಸಿದ್ಮೇಲೆ ಇವರೆಲ್ಲ ಹೊರಟೋಗ್ಬಿಡ್ತಾರೆ. ಮುಂದೆ ಆಟೋದವರ ಜಾಗ ಮಾಡಿ ಕಳಿಸ್ಬೇಕಾರೆ ಗಾಡಿ ತಳ್ಕೊಂಡು ಬಿಟ್ಟಿದ್ದಾರೆ. ದೂರ ಹಾಸ್ಪಿಟ್ಲ್ ಏನೊಂದು ಏನಿಲ್ಲ, ಒಂದು ಇಂಜೆಕ್ಷನ್ ಜ್ವರಕ್ಕೆ ಅಷ್ಟೇ.
ಬಂದ್ರು ಅವ್ರು ಕರ್ಕೊಂಬರ್ತಿದ್ರೆ ನಮ್ಮ ಅಣ್ಣಂಗೆ ಅವಾಜು ಅಲ್ಲಿ ಸ್ಟ್ರೈಕ್ ಮಾಡಿ ಕುತ್ಕೊಂಡಾಗ ನಾವು ಅಲ್ಲಿ ಅವಾಜು ನಾವೆಲ್ಲಪ್ಪ ತಡೋದು ನಿಮ್ಗೆ ಅನ್ಕೊಂಡ್ ಅವಾಜ್ ಆಗ್ತಿದ್ರೆ ಟ್ರಾಫಿಕ್ ಪೊಲೀಸ್ ಅವರು ಲೇಡೀಸ್ ಪೊಲೀಸ್ ಡಬಲ್ ಸ್ಟಾರ್ ಅವರು ನಾನು ತಿರ್ಗಿ ವಾಪಸ್ ಮಾಡ್ತಾರೆ ಅವ್ರಿಗೆ ಅಲ್ಲೇ ಯಾಕೆ ಕೊಡ್ತಾರೆ ನಿಮ್ ತಪ್ಪಿಲ್ಲ ಅಂದ್ಮೇಲೆ ಪೊಲೀಸರಿಗೆ ಓಡೋಗ್ತಾರೆ. ಈಗ ಆಕ್ಸಿಡೆಂಟ್ ಆಗಿ ಬಿದ್ಮೇಲೆ ಅವ್ರಿಗೆ ಬಿದ್ಮೇಲೆ ಅವ್ರೇ ಓಡೋಗ್ತಾರೆ. ಅವ್ರು ತಪ್ಪಿರ್ತಾರೆ ಓಡೋಗೋದು. 4 ಜನ ಹೆಸರು ಬಂದ್ರು ಸ್ಪಾಟಲ್ಲಿ. ಅವ್ರು ತಪ್ಪಿಲ್ಲ ಅಂದ್ರೆ ಅವ್ರಿಗೆ ಅಟ್ಲೀಸ್ಟ್ ಆಂಬುಲೆನ್ಸ್ ಫೋನ್ ಮಾಡಿ ಕರೆದಿ ಜಸ್ಟ್ ಅಲ್ಲೇ ತಾನೇ ಹಾಸ್ಪಿಟಲ್ ಇತ್ತು. ಅಟ್ಲೀಸ್ಟ್ ಆಟೋ ಕರೆಸಿ ಕಳಿಸ್ಬೋಯ್ತಲ್ವ. ಅವ್ರು ಕಳ್ರ ಅದಕ್ಕೋಸ್ಕರ ಎಸ್ಕೇಪ್ ಆದ ಅಲ್ಲಿಂದ. ಅವ್ರಿಗೆ ತಪ್ಪಾಗಿರೋದಕ್ಕೆ ನಾನು ತಪ್ಪಾಗಿಲ್ಲ ಅಂತ ನೆನ್ನೆ ದಿನ ಶಿಫ್ಟ್ ಕೊಡ್ತಾರೆ. ನಾವೇನು ಮಾಡಿಲ್ಲ, ಟೆಕ್ಸ್ಟ್ ಮಾಡಿಲ್ಲ. ಅಯ್ಯಮ್ಮ ಲೇಡಿ ಇಸ್ಕೊಟ್ರು ಬಂದು ಹಂಗೆ ವಾದ ಮಾಡ್ತಾರೆ. ಅದೇ ಅವ್ರು ಮಾಡಿದ 3 ಜನ ಅದು ಅಮ್ಮನ 2 ತಿಂಗಳು ಅಷ್ಟೇ ಅವ್ರಿಗೆ ಅಷ್ಟೇ. ನಮ್ಮ ಪಾಪು ಬೇರೆ 2 ತಿಂಗಳು ಅಷ್ಟೇ ವ್ಯಾಲ್ಯೂ. ಪ್ರಾಣ ಪಾಪು ಪ್ರಾಣ ಅದೆಲ್ಲ 2 ತಿಂಗಳು ಅಷ್ಟೇ. ಆ ಪ್ರವಾಸದಲ್ಲಿ ಕೇಳೋದಕ್ಕೆ ಏನಕ್ಕೆ ಸಸ್ಪೆಂಡ್ ಮಾಡಿದ್ರ ಅಂತ ಕೇಳೋದಕ್ಕೆ ಅವರು ನಾವು ಬಾಡಿ ಕ್ಯಾಮ್ರಾ ಹಾಕಿಲ್ಲ ಆ ಆಕ್ಷನ್ ಮೇಲೆ ತಗೊಂಡಿದೀವಿ, ನಾವು ಅವ್ರನ್ನ ಸಸ್ಪೆಂಡ್ ಮಾಡಿದೀವಿ ಅಂತ ಹೇಳೋದು. ಹೌದು, ಅದ್ರ ಮೇಲೆ ಈ ತಪ್ಪೆಲ್ಲ ಸಸ್ಪೆಂಡ್ ಮಾಡಿರೋದು ಅಂತ ಹೇಳೋದು. ಆಮೇಲೆ ಈಗಲೂ FIR ಅಲ್ಲೂ ಅಷ್ಟೇ ಅವ್ರನ್ನ ತಪ್ಪಿತಸ್ಥರು ಅಂತೇನು ಮೆನ್ಷನ್ ಮಾಡಿಲ್ಲ. ಅಲ್ಲಿ ಏನು ಮೆನ್ಷನ್ ಮಾಡೋರೆ ಅಂತಂತಂದ್ರೆ ನಿರ್ಲಕ್ಷ್ಯ ಅಂತ. ನಮ್ಮ ಮಕ್ಕಳಾಗ ನ್ಯಾಯ ಯಾವ ರೀತಿ ಅಂದ್ರೆ ಇನ್ನು ನಾವು ಮುಂದೆ ನಮ್ಮ ಮಕ್ಕಳಿಗಾದಂಗೆ ಬೇರೆ ಮಕ್ಕಳಾಗೋದು ಬೇಡ. ತಾಲೂಕು ಹಾಸ್ಪಿಟಲ್ಗೆ ಎಲ್ಲ ಔಷಧಿ ಸಿಗಲ್ಲ ಅವ್ರಿಗೆ. ಒಂದು ಜ್ವರ ಬರಲಿ, ಜ್ವರಕ್ಕೂ ಬಂದಾನು ಮೇಡಮ್ ಅಕ್ಕಪಕ್ಕ ಎಷ್ಟು ಇವತ್ತು ನರ್ಸಿಂಗ್ ರೂಮ್ಗಳು ನಡೀತಾರೋ ಅದೇ ಮದ್ದೂರಲ್ಲಿ. ತಾಲೂಕು ಮಾಡ್ತಾ ಅಲ್ಲ ಹಾಸ್ಪಿಟಲ್ ನಡೀತಾ ಇಲ್ಲ. ಮಿನಿಮಮ್ ಒಂದು ನಾಯಿ ಕಡಿತ ದಿನಕ್ಕೆ ನಾಯಿ ಕಡಿತ ದಿನಕ್ಕೆ 5 ಕೇಸ್ ಬರ್ತವೆ. ಇಂಥವಿಷ್ಟ ಆಯ್ತು. ಆಮೇಲೆ ಸರ್ ಯಾವ್ದು ಕರೆಯಲ್ಲಿ ಮಂಡ್ಯವಾಗಿ ಬಡವರು ಕಡು ಬಡವರು ಏನ್ ಮಾಡ್ತಾರೆ ಅಷ್ಟು ಕಡೆ ಡಾಕ್ಟರ್ಗಳು ಸುಮ್ಮನೆ ಅಟೆಂಡೆನ್ಸ್ ಹಾಕಿ ಅವ್ರಿಗೆ ಸರ್ವಿಸ್ ಮಾಡೋಕೆ ಇಷ್ಟ ಇಲ್ಲ. ಬರೀ ಸಂಬಳ ತಗೊಂಡು ಹೋಗ್ತಾರೆ. ಹೊರಗಡೆ ತಗೊಬರಪ್ಪ ಆದ್ರೂ ತಂದ್ಕೊಡ್ತಾರೆ. ಪ್ರಾಣಕ್ಕಾದ್ರೂ ಯಾರು ಇಲ್ಲ. ಎಂತ ಬಡವನಾದ್ರೂ ಪಾಪ ಇದ್ರಲ್ಲ, ನಮ್ಮ ಪ್ರಾಣ ಒಳಗಲ್ಲಿ ಇದು ಮಾಡ್ತಾರೆ. ನಾವು ಹೊರಗಡೆಗಾರು ಬರ್ಕೊಂಡಿರೋ ಗಳಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಈ ಅನಾಹುತಕ್ಕೆ ಇವರೇ ಡಿಪಾರ್ಟ್ಮೆಂಟ್ ಅವರು, ಆರೋಗ್ಯ ಡಿಪಾರ್ಟ್ಮೆಂಟ್ ಅವರು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇವರೇ ಕಾರಣ ಹೇಳಬೇಕು. ಹೋದ್ರೆ ಯಾರು ಇದೆಲ್ಲ ಪಾಪ ಎಲ್ಲ ಇವರು ತಾಲೂಕು ಮಾಡ್ತಾರೆ. ಇನ್ನೇನು ಸುಮಾರು ನಾವು ವರ್ಷ ನಮಗೂ 60 ವರ್ಷ ಬೇರೆ 60 ವರ್ಷ ಬೆಲ್ಲ ಮೇಡಮ್ ಅವರೇ, ನಾವೇನು ಮಾಡೋದು? ನರ್ಸುಗಳು ಆ ರೀತಿ ವ್ಯವಸ್ಥೆ ಇದೆ. ನಮ್ಮ ತಾಲೂಕಲ್ಲಿ ಬಡ ಮಕ್ಕಳು ಮುಟ್ಟೋದೇ ಕಷ್ಟ ಆದ್ರೆ ಅದೇ ದುಡ್ಡು ಕೊಟ್ರೆ ಇಷ್ಟು ಎದ್ದಾರ್ವ ಹಿಂಗೆ ನೋಡಾರು ನೋಡಿಲ್ಲ ಮೇಡಮ್ ಅವರು. ನಾನು ಇವರು ಪಾಪಗೆ ಇಂಜೆಕ್ಷನ್ ಮಾಡಿಸ್ಕೊಡ್ಬೇಕು ಹೇಳ್ಬಿಟ್ಟು ನಾವೇನು ಮಾಡೋದು ಪ್ರೈವೇಟ್ ಅಲ್ಲಾರ್ವ ಮಾಡಿಸ್ಕೊಂಡಾಗ ಇಂಜೆಕ್ಷನ್ ಇದು ಮಾಡಿಸ್ಕೊಂಡು ಕೇಳಕ್ಕೂ ಹೋಗಿದ್ದೀವಿ ಮೇಡಮ್. ನಾವು ಅದಕ್ಕೆ ನೋಡಿ ಅಲ್ಲಿ ಬಂದಾಗ ಕಳಿಸ್ತೀನಿ ಅಂತ 1 ನಿಮಿಷ ಮಾತಾಡೋದು ಅವ್ನು ಹಿಂಗೆ ಮೇಡಮ್ ಅವ್ರ ಬೆಟ್ಟು